ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮಾನಸ ಮಹಿ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ನ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಪಾಪುಗೆ ಸ್ನ್ಯಾಕ್ಸ್ ರೆಡಿ ಮಾಡ್ತಾ ಇದ್ದೀನಿ. ಸ್ನ್ಯಾಕ್ಸ್ಗೆ ಆ್ಯಪಲ್ನ ಬೇಯಿಸಿ ತಿನ್ನಿಸ್ತಾ ಇದ್ದೀನಿ. ಅದರಿಂದ ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ. ಆ್ಯಪಲ್ನ ನೀರಲ್ಲಿ ಹಾಕಿ ಅದು ಬೇಯೋಕೆ ಇಟ್ಟಿದ್ದೀನಿ. ಈ ಥರ ಉಲ್ಟಾ ಇಟ್ಟರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಆ ರೀತಿ ಇಟ್ಟಿದ್ದೀನಿ. ಇವಾಗ ನೋಡಿ ನೀರು ಕುದೀತಾ ಇದೆ. ಅದನ್ನು ಬೇಯಿಸೋಕ್ಕಿಟ್ಟು ನನ್ನ ಮಗಳು ತುಂಬ ಅಳ್ತಾ ಇದ್ಲು. ಅದರಿಂದ ಅಲ್ಲಿ ತನಕ ಅದು ಬೇಯೋ ತನಕ ಏನಾದರೂ ತಿನ್ನೋಕ್ಕೆ ಕೊಡೋಣ ಅಂತ ಹೇಳಿ ಇಲ್ಲಿ ದಾಳಿಂಬೆ ತಗೊಂಡು ಕಾಳುಗಳನ್ನ ಬಿಡಿಸ್ಕೊಂಡು ಇವಾಗ ನೀರಲ್ಲಿ ನೀಟಾಗಿ ತೊಳಿತಾ ಇದ್ದೀನಿ. ಒಂದು ಸಲ ಅಲ್ಲ, 2 ಸಲ, 2-3 ಸಲ ಆದರೂ ನೀಟಾಗಿ ಕ್ಲೀನ್ ಮಾಡಿ ಕೊಡಬೇಕು. ಮಕ್ಕಳಿಗೆ ಫುಡ್ಡು ಅದು ಬೇಬೀಸ್ಗೆ ಅಂದಮೇಲೆ ತುಂಬ ಹೈಜೆನಿಕ್ ಆಗಿರಬೇಕು ಫುಡ್ಡು. ಅದರಿಂದ 2-3 ಸಲ ನಾನು ಇಲ್ಲಿ ದಾಳಿಂಬೆನ ಕ್ಲೀನ್ ಮಾಡಿಕೊಂಡೆ. ಬೇಬಿ ಫುಡ್ಸ್ ಮಾಡ್ತಾಯಿದ್ದೀವಿ ಅಂದರೆ ತುಂಬ ಪೇಷನ್ಸ್ ಇರಬೇಕು. ಮೊದಲನೇದಾಗಿ ತುಂಬ ತಾಳ್ಮೆ ತಗೊಂಡೆ ಬೇಬೀಸ್ ಫುಡ್ನ ನಾವು ಮಾಡಬೇಕಾಗುತ್ತೆ. ವಾಶ್ ಮಾಡಾದ ನಂತರ ಇಲ್ಲಿ ನಾನು ಮೊದಲೇ ನಿಮಗೆ ಲಾಸ್ಟ್ ಭಾಗದಲ್ಲಿ ತೋರಿಸಿದ್ದೆ ಅಲ್ವಾ, ಬೇಬೀಸ್ಗೆ ಫ್ರೂಟ್ಸ್ ತಿನ್ಸೋದು ತರಿಸಿದ್ದೀನಿ ಅಂತ. ಅದನ್ನು ತಗೊಂಡು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಅಲ್ಲಿಗೆ ಇವಾಗ ದಾಳಿಂಬೆ ಕಾಳುಗಳನ್ನ ಆ್ಯಡ್ ಮಾಡಿ ನನ್ನ ಮಗಳಿಗೆ ಕೊಡೋಣ ಅಂತ ತಗೊಂಡಿದ್ದೀನಿ. ಈ ರೀತಿ ಹಾಕ್ಬಿಟ್ಟು ಕಾಳುಗಳನ್ನ ನೀಟಾಗಿ ತುಂಬಿಸಿ ಈ ರೀತಿ ಮುಚ್ಚಳ ಮುಚ್ಚಿ ಮತ್ತೆ ಇನ್ನೊಂದು ಸಲ ಚೆನ್ನಾಗಿರೋ ನೀರಲ್ಲಿ ಕ್ಲೀನ್ ಮಾಡಿ ಅದನ್ನು ಇವಾಗ ನಾನು ಪಾಪುಗೆ ತಗೊಂಡು ಕೊಟ್ಟೆ. ಅವಳಂತೂ ಏನಿಲ್ಲ, ತುಂಬ ಇಷ್ಟಪಟ್ಟು ತಿಂತಾಳೆ. ಅದಾದ ನಂತರ ಮತ್ತೆ ಬಂದೆ ಇಲ್ಲಿ ಸೇಬ್ ಏನಾಯಿತು ನೋಡೋಣ ಅಂತ. ಹಾಗೆ ನೋಡಿದ್ರೆ ಗೊತ್ತಾಗಲ್ಲ ಬೆಂದಿದೆಯಾ ಏನೂ ಇಲ್ವಾ ಅಂತ. ಅದರಿಂದ ಚಾಕು ತಗೊಂಡು ನಾನು ಆ್ಯಪಲ್ನ ಚುಚ್ಚಿ ನೋಡ್ತಾ ಇದ್ದೀನಿ. ಇನ್ನೂ ಬೆಂದಿರಲಿಲ್ಲ, ಅದರಿಂದ ಇನ್ನೂ ಸ್ವಲ್ಪ ಬೇಯಲಿ ಅಂತ ಬಿಟ್ಟೆ. ಹಾಗೆ ತುಂಬ ಚೆನ್ನಾಗಿ ಬೇಯಬೇಕು. ತುಂಬ ಹೆಲ್ತಿ ಫುಡ್ಡು. ನೀವು ನಿಮ್ಮ ಪಾಪುಗೆ ಈ ಥರ ಬೇಯಿಸ್ಬಿಟ್ಟು ಕೊಡಿ. ಹಾಗೆ ಕೊಡೋದ್ರಿಂದ ಓಕೆ ಡೈಜೆಷನ್ ಆಗುತ್ತೋ ಇಲ್ವೋ, ಅದರಿಂದ ಈ ಥರ ಬೇಯಿಸ್ಬಿಟ್ಟು ಕೊಟ್ಟರೆ ತುಂಬ ಒಳ್ಳೆಯದು ಪಾಪುಗಳಿಗೆ. ಮತ್ತೆ ನೋಡ್ತಾ ಇದ್ದೀನಿ ಸ್ಪೂನಲ್ಲಿ ಆಗಿದೆಯಾ ಇಲ್ವಂತ. ಒಂದೊಂದು ಸಲ ಈ ಕಡೆ ಆ ಕಡೆಯಿಂದ ಈ ಕಡೆಗೆ ಅದನ್ನು ಮುಚ್ಚಾಕ್ತಾ ಇದ್ದೀನಿ. ಅಷ್ಟಿದ್ದ ನೀರು ಅಷ್ಟಕ್ಕೆ ಕುದ್ದಿದೆ ನೋಡಿ. ಸ್ವಲ್ಪ ಜಾಸ್ತಿನೇ ನೀರು ಹಾಕೋಬೇಕು. ಮೊದಲೇ ಹಾಕೋಬೇಕಾದ್ರೇ 1.5 ಲೋಟ ನೀರು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಇವಾಗೆಲ್ಲ ಫುಲ್ ಬೆಂದಿದೆ. ಇವಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ನೋಡಿ ಹೆಂಗೆ ಬಂದಿದೆ. ರೆಡಿಯಾಗಿದೆ. ಇವಾಗ ಇದನ್ನು ಕೆಳಗಡೆ ಇಳ್ಕಿ ಇವಾಗ ಸ್ಟೈನರ್ ತಗೋತಾ ಇದ್ದೀನಿ ಅದನ್ನು ಸ್ಮ್ಯಾಶ್ ಮಾಡೋಕ್ಕೆ. ನೋಡಿ ಈ ಥರ ಸ್ಟೈನರ್ ಇದ್ದರೆ ತಗೊಂಡು ಇವಾಗ ಒಂದು ಬೌಲ್ ತಗೊಂಡೆ. ಆಗ ಇದನ್ನು ಕೆಳಗಡೆ ಕೂತ್ಕೊಂಡು ಸ್ಮ್ಯಾಶ್ ಮಾಡೋಣ ಅಂದ್ಬಿಟ್ಟು ಕೆಳಗಡೆ ಕೂತ್ಕೊಂಡೆ. ಇವಾಗ ಒಂದು ಬೌಲ್ ಹತ್ರ ಇವಾಗ ಈ ಥರ ಸ್ಟೈನರ್ನ ಬೌಲಲ್ಲಿಟ್ಟು ಆ್ಯಪಲ್ನ ಸ್ವಲ್ಪ ಇಟ್ಕೊಂಡು ಹಿಂಡಬೇಕು. ಆ ರೀತಿ ಸ್ವಲ್ಪ ನೀರು ಜಾಸ್ತಿ ಇರುತ್ತೆ, ಅದರಿಂದ ನೀರೆಲ್ಲ ಹೋಗಲಿ ಅಂತ ಇವಾಗ ಸ್ಮ್ಯಾಶ್ ಮಾಡೋದು. ಈ ರೀತಿ ಸ್ಮ್ಯಾಶ್ ಮಾಡಬೇಕು. ಈ ರೀತಿ ಯಾಕೆ ಸ್ಮ್ಯಾಶ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಹಂಗೆ ಸ್ಪೂನಲ್ಲಿ ತಗೊಂಡು ತಿನ್ಸೋಕ್ಕೆ ಅದು ಉಂಡೆ ಥರ ಬಂದುಬಿಡುತ್ತೆ. ಅದರಿಂದ ಮಕ್ಕಳಿಗೆ ಅದು ಗಂಟಲಲ್ಲಿ ಸಿಗೋಗ್ಬಿಡುತ್ತೆ. ಅದರಿಂದ ತುಂಬ ನಿಗಾ ವಹಿಸಿ ಮಾಡಬೇಕಾಗುತ್ತೆ. ಪಾಪುಗಳಿಗೆ ಏನಾದರೂ ಈ ಥರ ಮಾಡ್ತಾಯಿದ್ರೆ ನಾನು ಅದಕ್ಕೆ ಸ್ಟ್ರೈನರ್ ತಗೊಂಡು ಅದರಲ್ಲಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ.
ಈ ರೀತಿ ನಿಧಾನಕ್ಕೆ ನೀಟಾಗಿ ಮಾಡ್ಕೋಬೇಕು. ಆವಾಗ ಕೆಳಗಡೆ ಬೌಲಲ್ಲಿ ಅದು ಬಂದಿರುತ್ತೆ, ಚೆನ್ನಾಗಿ ಒಂಥರ ಮರ್ಮರ್ಲು ಥರ ಬಂದಿರುತ್ತೆ. ಆ ಸಿಪ್ಪೆನ ನಾನೇ ತಿನ್ಕೊಬಿಟ್ಟೆ. ಮತ್ತು ಇನ್ನೊಂದು ಪೀಸ್ ಇದ್ದಲ್ವ ಅದನ್ನು ತಗೊಂಡು ಸ್ಟ್ರೈನರಲ್ಲಿ ರೀತಿ ಮಾಡ್ತಾಯಿದ್ದೀನಿ. ನೀವು ಯಾರಾದರೂ ಮಕ್ಕಳಿಗೆ ನಿಮ್ಗೆ 6 ತಿಂಗಳು ತುಂಬಿರೋ ಮಕ್ಕಳು ಇದ್ದರೆ ಈ ರೀತಿ ಮಾಡಿ ಆ್ಯಪಲ್ನ ತಿನ್ನಿಸ್ಬೋದು ಸಂಜೆ ಸ್ನ್ಯಾಕ್ಸ್ ಆಗಿ. ನಾನು ಡೈಲಿ ನನ್ನ ಮಗಳಿಗೆ ಸಂಜೆ ಸ್ನ್ಯಾಕ್ಸ್ ಆಗಿ ಇದನ್ನೇ ಕೊಡೋದು. ಈ ರೀತಿಯೇ ಮಾಡಿ ಕೊಟ್ಟರೆ ಮಕ್ಕಳಿಗೆ ತುಂಬ ಒಳ್ಳೆಯದು, ವೆಯ್ಟ್ ಗೇನ್ ಆಗೋಕ್ಕೂ ಸಹಾಯ ಮಾಡುತ್ತೆ. ನೀಟಾಗಿ ಸ್ವಲ್ಪನೂ ಬಿಡದೆ ಈ ರೀತಿ ಸ್ಮ್ಯಾಶ್ ಮಾಡಬೇಕು. ನಾನು ಮೊದಲೇ ಹೇಳಿದ್ನಲ್ವ, ಮಕ್ಳದ್ದು ಫುಡ್ ಮಾಡಬೇಕು ಅಂತಂದರೆ ತುಂಬ ತಾಳ್ಮೆ ಇರಬೇಕು ಮೊದಲು. ನಾನು ಇದು 2ನೇ ಸಲ ಮಾಡ್ತಿರೋದು. ನಮ್ಮ ಮಮ್ಮಿನೇ ಮಾಡಿಕೊಡ್ತಾಯಿದ್ರು. ಈ ಸಲ ನಾನೇ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಅದರಿಂದ ನಾನು ಇವಾಗ ವಿಡಿಯೋ ಮಾಡ್ಕೊಳ್ಳೋಣ, ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ವಿಡಿಯೋ ಮಾಡೋದ್ರಿಂದ ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೆ. ಈ ರೀತಿ ಆಗಿದೆ ನೋಡಿ, ನೀವೇ ನೋಡ್ಬೋದು. ಈ ರೀತಿ ಮರ್ಮರ್ಲು ಥರ ಬಂದಿದೆ. ಇವಾಗ ಅದರಲ್ಲೂ ಸ್ವಲ್ಪ ಉಳ್ಕೊಂಡಿರುತ್ತಲ್ವ ಸ್ಟ್ರೈನರಲ್ಲಿ, ಇದನ್ನು ಸ್ವಲ್ಪ ತಗೊಂಡು ಬೌಲಲ್ಲಿ ಇರುತ್ತೆ. ಇವಾಗ ಆಗಿದೆ ನೋಡಿ, ಈ ರೀತಿ ಆಗಿದೆ. ಮರ್ಮರ್ಲು ಥರ ಇರುತ್ತೆ. ಬಾಯಲ್ಲಿ ಇಕ್ಕ ತಕ್ಷಣ ಮಕ್ಕಳಿಗೆ ಅವ್ರು ನುಂಗ್ಬಿಡ್ತಾರೆ. ನೋಡ್ಬೋದು. ಇವಾಗ ಒಂದು ಸ್ಪೂನ್ ತಗೋತಾ ಇದೆ. ಮಗಳಿಗೆ ತಿನ್ಸೋಣ ಅಂದ್ಬಿಟ್ಟು ಎತ್ಕೊಂಡು ಹೋಗ್ತಾಯಿದ್ದೀನಿ. ನನ್ನ ಮಗಳು ಇಲ್ಲಿ ಆಟಾಡ್ತಾ ಇದ್ಲು ಹಾಲಲ್ಲಿ, ಗೊಂಬೆ ತಗೊಂಡು. ಅದಕ್ಕೆ ಅಲ್ಲಿಗೆ ಬಂದೆ, ಎತ್ಕೊಂಡೆ ಮಗಳನ್ನ. ನೋಡಿ ಇವಾಗ ತಿನ್ನಿಸ್ತಾ ಇದ್ದೀನಿ. ಅವಳಂತೂ ಇಷ್ಟಪಟ್ಟು ತಿಂತಾಳೆ, ತುಂಬ ಒಳ್ಳೆಯದು. ಅವಳೇನು ಬೇಡ ಬೇಡ ಅಂತ ಹೇಳಲ್ಲ, ತಿಂತಾಳೆ. ಇದನ್ನು ಇಷ್ಟಪಟ್ಟು ತಿಂತಾಳೆ. ನೀವು ನಿಮ್ಮ ಮಕ್ಕಳಿಗೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ತಿಂತಾರೆ. ನೋಡಿ ಬೌಲ್ ಖಾಲಿ ಆಯಿತು. ಇವಾಗ ನನ್ನ ಪಾಪು ಆಟ ಆಡಲಿ ಅಂತ ಹೇಳಿ ನಾನು ಸ್ವಲ್ಪ ಹೊತ್ತು ನೋಡ್ತಾ ಕೂತ್ಕೊಂಡೆ ಆಟಾಡ್ತಾ ಇದ್ಲು. ನೋಡಿ ತೆಳ್ಕೊಂಡು ಹೋಯ್ತಾವಳೆ. ಆಟ ಆಡ್ತಾ ಇರಲಿ ಅಂತೇಳಿ ನಾನು ಹೋದೆ. ಇವಾಗ ಅದನ್ನೆಲ್ಲ ತೊಗೊಂಡಿದ್ನೆಲ್ಲ ಸ್ಟ್ರೈನರೆಲ್ಲ ಸ್ಮ್ಯಾಶ್ ಎಲ್ಲ ಮಾಡಿ ಅದಕ್ಕೆಲ್ಲ ಆಗಿತ್ತಲ್ಲ, ಅದನ್ನು ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಬಂದೆ. ಕ್ಲೀನ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಬೌಲ್ ತೊಗೊಂಡಿದ್ನಲ್ವ, ಅದಕ್ಕೆ ಇವಾಗ ಸೋಪ್ ಹಾಕ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ. ಮೊಬೈಲ್ ಹತ್ರನೇ ಇಟ್ಬಿಟ್ಟಿದ್ದೆ, ಅದಕ್ಕೆ ಕೆಳಗಡೆ ಇಟ್ಟೆ ಅದನ್ನು, ಸೋಪಿನ ಡಬ್ಬಿನ. ನೆಕ್ಸ್ಟ್ ಸ್ಪೂನ್ ತೊಗೊಂಡೆ, ಸ್ಪೂನು ಕ್ಲೀನ್ ಮಾಡಿಬಿಡೋಣ ಅಂತ. ದಾಳಿಂಬೆ ತಿನ್ಸಿದ್ನಲ್ವ, ಅದ್ರದ್ದು ಬೌಲ್ ಇತ್ತು. ವಾಶ್ ಮಾಡಿದ್ನಲ್ಲ ದಾಳಿಂಬೆ ಕಾಳು, ಅದ್ರದ್ದು ಬೌಲ್ನು ಕ್ಲೀನ್ ಮಾಡಿಬಿಡ ಅಂದ್ಬಿಟ್ಟು ತಗೊಂಡೆ. ಇದು ಕಾಳುಗಳ ಕೊಟ್ಟಿದ್ನಲ್ವ ದಾಳಿಂಬೆ ಕಾಳು, ಅದನ್ನು ಕಾಳುಗಳು ನೋಡಿ ಈ ರೀತಿ ರಸ ಹುಡ್ಕೊಂಡಿರ್ತಾರೆ, ಕಾಳುಗಳು ಅಲ್ಲೇ ಉಳ್ಕೊಂಡಿರುತ್ತೆ. ಕಾಳುಗಳನ್ನ ತೆಗೆದು ಬಿಸಾಕಿ ಈ ರೀತಿ ಕ್ಲೀನ್ ಮಾಡಿಟ್ರೆ ಆಯಿತು. ಅದಕ್ಕೆ ನಿಮಗೂ ಯಾರಿಗಾದ್ರೂ ಬೇಕು ಅಂದರೆ ಲಿಂಕ್ ಕಮೆಂಟ್ ಮಾಡಿ, ನಾನು ಲಿಂಕ್ ಕಳಿಸ್ಕೊಡ್ತೀನಿ. ಇವಾಗೆಲ್ಲ ಆಯಿತು. ಇವಾಗ ನಾನು ಸ್ವಲ್ಪ ಮುಖ ತೊಳ್ಕೊಂಡೆ, ಸ್ನಾನ ಮಾಡಬೇಕಿತ್ತು. ಅದರಿಂದ ಸ್ವಲ್ಪ ಸ್ನಾನ ಮಾಡೋಕ್ಕಿಂತ ಮುಂಚೆ ನಾನು ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮುಖ ತೊಳೆದು
ನಾನು ಯಾವಾಗಲೂ ಅಷ್ಟೇ ಸ್ನಾನ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಯಾವುದಾದ್ರೂ ಸ್ಕಿನ್ ಕೇರ್ ಮಾಡ್ಕೋತೀನಿ. ಮಸಾಜ್ ಥರ ಮಾಡಿಕೊಂಡು ಬಿಟ್ಟು ಹಾಗೆ ಒಂದು 10 ನಿಮಿಷ ಅಥವಾ 1/4 ಗಂಟೆ ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗ್ತೀನಿ. ಇವಾಗ ಮುಖ ಎಲ್ಲ ಒರೆಸಾಯಿತು. ಇವಾಗ ಮತ್ತೆ ಅಡುಗೆ ಮನೆಗೆ ಹೋಗಿ ಮೊಸರು ತಗೊಂಡೆ. ನೋಡಿ, ನೀವೇ ನೋಡ್ಬೋದು. ಮೊಸರು ತಗೊಂಡು ಸ್ವಲ್ಪ ಮುಖಕ್ಕೆ ಹಚ್ಕೋತಾ ಇದ್ದೀನಿ. ಮಸಾಜ್ ಮಾಡಬೇಕು. ಸ್ವಲ್ಪ ಸ್ವಲ್ಪ ತಗೋತಾ ಮಸಾಜ್ ಮಾಡಬೇಕು ನೀಟಾಗಿ. ಸ್ನಾನಕ್ಕೆ ಹೋಗ್ತಾ ಇದ್ದಲ್ಲ, ಅದಕ್ಕಿಂತ ಮುಂಚೆ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಈ ರೀತಿ ಮಾಡೋದ್ರಿಂದ ನಂದು ಸ್ವಲ್ಪ ಡ್ರೈ ಸ್ಕಿನ್ನು ಮಾಯ್ಶ್ಚರೈಸ್ ಆಗುತ್ತೆ ಅಂತ ಮಾಡ್ತೀನಿ. ನಿಮ್ಮದು ಯಾವುದಾದ್ರೂ ಡ್ರೈ ಸ್ಕಿನ್ ಇದ್ದರೆ ಈ ರೀತಿ ಟ್ರೈ ಮಾಡಿ, ಹೆಲ್ಪ್ ಆಗುತ್ತೆ. ನಂದು ಸ್ವಲ್ಪ ಡ್ರೈ ಸ್ಕಿನ್ನು, ಅದರಿಂದ ನಾನು ಸ್ವಲ್ಪ ದಿನದಿಂದ ಈ ರೀತಿ ಮಾಡ್ತಾಯಿದ್ದೀನಿ. ಮೊಸರು ತುಂಬ ಒಳ್ಳೆಯದು, ಕ್ಲೀನ್ ಮಾಡುತ್ತೆ, ಫೇಸ್ ಟ್ಯಾನ್ ಇದ್ರೆ ರಿಮೂವ್ ಆಗುತ್ತೆ. ಮಸಾಜ್ ಆಗಿ ಮಾಯ್ಶ್ಚರೈಸ್ ಥರ ಸ್ಮೂತ್ ಆಗುತ್ತೆ ಸ್ಕಿನ್ನು. ಆಮೇಲೆ ಅದ್ರದ್ದು ಎಣ್ಣೆ ಅಂಶ ಇರುತ್ತಲ್ವ ಮೊಸರದ್ದು, ಅದು ಸ್ವಲ್ಪ ಸ್ಕಿನ್ನಲ್ಲಿ ಉಳ್ಕೊಂಡಾಗ ನಮ್ಮ ಡ್ರೈನೆಸ್ ಹೋಗುತ್ತೆ. ಸ್ವಲ್ಪ ಫೇಸಲ್ಲಿ ಅದು ಕ್ರೀಮ್ ಹಾಕಿರ್ತಾರ ಕಾಣಿಸುತ್ತೆ ನ್ಯಾಚುರಲ್ ಆಗಿ. ಕ್ರೀಮ್ ಹಚ್ಚೋಕ್ಕಿಂತ ನ್ಯಾಚುರಲ್ ಆಗಿ ಹಂಗೆ ಕಾಣಿಸುತ್ತೆ. ತುಂಬ ಚೆನ್ನಾಗಾಗುತ್ತೆ ಸ್ಕಿನ್ನು. ನೀವು ಟ್ರೈ ಮಾಡಿ. ಈ ರೀತಿ ನಿಧಾನಕ್ಕೆ ಮಸಾಜ್ ಮಾಡ್ಕೋಬೇಕು. ಪಟ ಅಂತ ಉಜ್ಬಿಡೋದಲ್ಲ, ನಿಧಾನಕ್ಕೆ ಮಸಾಜ್ ಮಾಡಬೇಕು. ಒಂದು 5 ನಿಮಿಷ ಆದರೂ ಮಸಾಜ್ ಮಾಡಬೇಕು. ಒಂದೇ ಸಲಕ್ಕೆ ಯಾವುದೂ ರಿಸಲ್ಟ್ ಕೊಟ್ಬಿಡಲ್ಲ, ಟ್ರೈ ಮಾಡಬೇಕು. ಪದೇ ಟ್ರೈ ಮಾಡ್ತಾಯಿದ್ರೆ ಪಕ್ಕ ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ರಿಸಲ್ಟ್ಗೆ ಗೊತ್ತಾಗ್ಬಿಡುತ್ತೆ, ಆಮೇಲೆ ನೀವೇ ಮಾಡ್ತಾ ಇರ್ತೀರ. ಮತ್ತೆ ನೋಡಿ, ಈ ರೀತಿ ಹಂಗೆ ಆ ಥರ ಮಾಡಿ ಬಿಟ್ಟರೆ ಒಂದು 10 ನಿಮಿಷ ಹಂಗೆ ಬಿಟ್ಟು ಹಂಗೆ ಆಮೇಲೆ ಸ್ನಾನಕ್ಕೆ ಹೋಗ್ತೀನಿ. ನನಗಂತೂ ಒಂಥರ ಕೂಲ್ ಅನ್ನಿಸ್ತಾ ಇತ್ತು ಈ ಸೆಕೆಗೂ. ಅದಕ್ಕೂ ಮೂಗತ್ರ ಸ್ವಲ್ಪ ನನಗೆ ಡ್ರೈ ಸ್ವಲ್ಪ ಜಾಸ್ತಿ, ಅದರಿಂದ ನಾನು ಮೂಗತ್ರ ಜಾಸ್ತಿ ಮಸಾಜ್ ಮಾಡ್ತೀನಿ. ಹಾಗಾಗಿದೆ, ಕೈ ತೊಳ್ಕೊಬಿಟ್ಟು ಇವಾಗ ನೆಕ್ಸ್ಟು ಹೇರ್ ಕೇರ್ ಇದೆ. ನಾನು ಕೂದಲಿಗೆ ಎಣ್ಣೆನೇ ಹಚ್ಚಿಲ್ಲ, ಅದರಿಂದ ಸ್ವಲ್ಪ ಎಣ್ಣೆ ಹಚ್ಚೋಣ ಅಂತ ಹೇಳ್ಬಿಟ್ಟು ಕೈ ತೊಳ್ಕೊತಾ ಇದ್ದೆ. ಇವಾಗ ಹೋಗ್ತಾ ಇದ್ದೀನಿ. ಕಣ್ಣತ್ರ ಬಂದ್ಬಿಟ್ಟಿತ್ತು, ಅದರಿಂದ ಸ್ವಲ್ಪ ಸರಿ ಮಾಡಿಕೊಂಡೆ. ನೆಕ್ಸ್ಟು ಕೊಬ್ಬರಿ ಎಣ್ಣೆ ತಗೊಳ್ಳೋಣ ಅಂತ ಬಂದೆ. ನಾನು ಯೂಸ್ ಮಾಡೋದು ಇಲ್ಲಿ ಪ್ಯಾರಾಚೂಟ್ ಕೊಕೊನಟ್ ಆಯಿಲ್. ಇದನ್ನ ನಾನು ಯೂಸ್ ಮಾಡೋದು ಯಾವಾಗಲೂ. ನಮ್ಮ ಮನೆಯಲ್ಲೂ ಅಷ್ಟೇ, ನಮ್ಮ ಅಮ್ಮ ಅವರೆಲ್ಲ ಇದನ್ನೇ ಯೂಸ್ ಮಾಡೋದು. ಅದನ್ನು ತಗೊಂಡು ಬಾಚಣಿಗೆ ತಗೊಂಡು ಸಿಕ್ ಬಿಡಿಸೋಕ್ಕೆ ರೂಮ್ ಕಡೆ ಹೋದೆ. ನನ್ನ ಮಗಳು ಆಟಾಡ್ತಾ ಇದ್ಲು, ನಾನು ರೂಮ್ ಕಡೆ ಬಂದು ಇಲ್ಲಿ ಕಬೋರ್ಡ್ ಹತ್ರ ಕನ್ನಡಿ ನೋಡ್ತಾ ಇದ್ದೆ. ಇವಾಗ ಎಣ್ಣೆ ಹಚ್ಚೋಣ ಅಂತ ಹೇಳಿ ಕೂದಲು ಬಿಟ್ಟೆ.
ಹಚ್ತಾ ಇದ್ದೀನಿ. ಜಾಸ್ತಿ ಏನು ಹಚ್ಚಲ್ಲ, ಸ್ವಲ್ಪ ಹಚ್ತೀನಿ, ಯಾಕಂದರೆ ಇನ್ನೊಂದು 10 ನಿಮಿಷ ಅಷ್ಟೇ ಸ್ನಾನ ಮಾಡಬೇಕು, ಅದರಿಂದ ಸ್ವಲ್ಪ ಹಚ್ತಾ ಇದ್ದೀನಿ. ಎಣ್ಣೆ ಹಚ್ಚೋಕ್ಕಿಂತ ಮುಂಚೆ ಬಾಚ್ಕೋಬೇಕಿತ್ತು, ತಲೆನ ಬಿಡಿಸ್ಬೇಕಿತ್ತು, ಮರ್ತ್ಬಿಟ್ಟಿದ್ದೆ. ಅದಕ್ಕೆ ಮತ್ತೆ ಸ್ವಲ್ಪ ಹಚ್ಚಿದೆ ಅಲ್ವಾ, ಅದಕ್ಕೆ ಮತ್ತೆ ತಗೊಂಡು ಬಾಚಣಿಗೆನ ಬಿಡಿಸ್ತಾ ಇದ್ದೀನಿ ನಿಧಾನಕ್ಕೆ. ಈ ಥರ ಬಾಚಣಿಗೆ, ದಪ್ಪ ಹಲ್ಲಿನ ಬಾಚಣಿಗೆ ತಗೊಂಡು ಬಿಡಿಸಿದ್ರೆ ಜಾಸ್ತಿ ಕೂದಲಿದ್ರಲ್ಲ ಫ್ರೆಂಡ್ಸ್. ನಿಮಗೂ ಯಾರಾದರೂ ಬೇಕಾದರೆ ತಗೊಳ್ಳಿದೆ ಥರ. ಈ ಥರ ಬಾಚಣಿಗೆಲಿ ಬಾಚಿದ್ರೆ ಕೂದಲು ಉದುರೋದಿಲ್ಲ. ಬಿಡಿಸ್ಬಿಟ್ಟಿರ್ತೀವಿ ಅಲ್ವಾ ಇದರಲ್ಲೇ. ಆಮೇಲೆ ನಾರ್ಮಲ್ ಬಾಚಣಿಗೆ ತಗೊಂಡು ಬಾಚ್ಕೊಂಡ್ರೆ ಆಯಿತು. ಇವಾಗ ಬಿಡಿಸಾಯಿತು, ಎಣ್ಣೆ ಹಚ್ಕೋತಾ ಇದ್ದೀನಿ. ಮತ್ತೆ ಟೈಮ್ ಇರಲಿಲ್ಲ ಸ್ವಲ್ಪ ಎಣ್ಣೆ ಹಚ್ಚೋಕ್ಕೆ, ಅದರಿಂದ ಸ್ವಲ್ಪ ಫಾಸ್ಟಾಗಿ ಹಚ್ತಾ ಇದ್ದೀನಿ, ಜಾಸ್ತಿನೂ ಹಚ್ತಾ ಇಲ್ಲ. ನನ್ನ ಮಗಳಿರೋದ್ರಿಂದ ನನಗೆ ಏನು ಮಾಡೋಕ್ಕೂ ಸ್ವಲ್ಪ ಫ್ರೀ ಇಲ್ಲ. ವೀಡಿಯೋನೂ ಅಷ್ಟೇ ಡೈಲಿ ಅಪ್ಲೋಡ್ ಮಾಡಬೇಕು ಅಂದ್ಕೋತೀನಿ, ಬಟ್ ಆಗ್ತಾಯಿಲ್ಲ. ನನ್ನ ಮಗಳು ಯಾವಾಗಲೂ ನನ್ನ ಜೊತೆನೇ ಇರಬೇಕು ಅಂತ ಅಳ್ತಾ ಇರ್ತಾಳೆ, ಸ್ವಲ್ಪನೂ ಫ್ರೀ ಕೊಡೋದಿಲ್ಲ. ಇದರಿಂದ ಹೆಂಗೋ ಟೈಮ್ ಆದಾಗ ಸ್ವಲ್ಪ ಈ ಥರ ಕ್ಲಿಪ್ಪೆಲ್ಲ ರೆಡಿ ಮಾಡಿ ಎಡಿಟ್ ಮಾಡಿ ಇಟ್ಕೊಂಡಿರ್ತೀನಿ. ಎಡಿಟ್ ಏನೋ ಮಾಡಿಬಿಡ್ತೀನಿ, ವಾಯ್ಸ್ ಕೊಡೋಕ್ಕೆ ಸ್ವಲ್ಪ ಜಾಸ್ತಿ ಲೆಂತ್ ಆಗುತ್ತೆ ಅಲ್ವಾ ವಿಡಿಯೋ, ಅದಕ್ಕೆ ಟೈಮ್ ಆಗಿಬಿಡುತ್ತೆ ಜಾಸ್ತಿ. ಅಲ್ಲಿ ತನಕ ನನ್ನ ಮಗಳು ಅಳ್ತಾ ಇರ್ತಾಳೆ, ಫ್ರೀ ಆದಾಗ ಮಾಡಬೇಕು. ಈ ರೀತಿ ಎಣ್ಣೆ ಹಚ್ಕೋತಾ ಇದ್ದೀನಿ. ಕೂದಲಿಗೆ ಎಣ್ಣೆ ಹಚ್ತಾ ಇದ್ದೀನಿ. ಇವಾಗ ಹಿಂಗೆ ಸ್ವಲ್ಪ ಮಸಾಜ್ ಮಾಡಬೇಕು, ಎಣ್ಣೆ ಹಾಕಿ ನೆತ್ತಿ ಮೇಲೆ ಫುಲ್ ಸ್ಕ್ಯಾಲ್ಫ್ಗೆಲ್ಲ ಹಾಕ್ಬಿಟ್ಟು ಎಣ್ಣೆನ ಪೂರ್ತಿ ಒಂದು 2 ಮಿನಿಟ್ಸ್ ಅಥವಾ 1 ನಿಮಿಷ ನೀಟಾಗಿ ಮಸಾಜ್ ಮಾಡಬೇಕು. ಅದರಿಂದ ಕೂದಲು ಉದುರೋದು ಕಡಿಮೆ ಆಗುತ್ತೆ ಮತ್ತು ಕೂದಲು ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಅದರಿಂದ ಎಣ್ಣೆ ಹಾಕಿ ಮಸಾಜ್ ಮಾಡೋದು ತುಂಬ ಇಂಪಾರ್ಟೆಂಟು. ಮತ್ತು ಇವಾಗ ಬಿಡಿಸ್ತಾ ಇದ್ದೀನಿ, ಸ್ನಾನಕ್ಕೆ ಹೋಗ್ತೀನಲ್ವ, ಅದಕ್ಕೆ ಬಿಡಿಸ್ಕೊತಾ ಇದ್ದೀನಿ ಸ್ವಲ್ಪ ಲೈಟಾಗಿ, ಜಾಸ್ತಿ ಏನಲ್ಲ, ನಿಧಾನಕ್ಕೆ ಸ್ವಲ್ಪ ಲೈಟಾಗಿ ಬಿಡಿಸ್ತಾ ಇದ್ದೀನಿ. ಸ್ನಾನ ಮಾಡುವಾಗ ಕಟ್ಬಿಡುತ್ತೆ ಅಂತ ಈ ರೀತಿ ಮಾಡಿದೆ. ಇವಾಗೆಲ್ಲ ಆಯಿತು. ಇವಾಗ ಕೂದಲನ್ನ ಎತ್ತಿ ಮೇಲ್ಗಡೆ ಕಟ್ತಾ ಇದ್ದೀನಿ. ಕಟ್ಟಿ ಇವಾಗ ಕ್ಲಿಪ್ ಹಾಕೋತಾ ಇದ್ದೀನಿ. ಇವಾಗಾಯಿತು. ನೆಕ್ಸ್ಟು ಬಟ್ಟೆ ತಗೊಳ್ಳೋಣ ಅಂತ ಈಚೆ, ಇದು ಡೈಲಿ ವೇರ್ದು ಬಟ್ಟೆಗಳು ಇಟ್ಕೊಂಡಿದ್ದೀವಿ ಇಲ್ಲಿ ಈಚೆ ಹಾಲಲ್ಲಿ. ಬಟ್ಟೆ ತಗೊಂಡೆ, ಪ್ಯಾಂಟ್ ಮತ್ತು ಟೀ ಶರ್ಟು ತಗೊಂಡು ಉಯ್ಯಾಲೆ ಮೇಲೆ ಇಟ್ಟೆ. ಮತ್ತು ಬಿರುನ ಕ್ಲೋಸ್ ಮಾಡ್ತಿದ್ದೀನಿ. ಇದು ಡೈಲಿ ವೇರ್ ಬಟ್ಟೆ ಅಷ್ಟೇ. ನನ್ನ ಮಗಳು ಆಟಾಡ್ತಾ ಇದ್ಲು, ಕೂತ್ಕೊಂಡೆ ಒಂದು 10 ನಿಮಿಷ ಆಗಲಿ ಅಂತ ಕೂತ್ಕೊಂಡೆ. ಆಮೇಲೆ ಸ್ನಾನ ಮಾಡೋಣ 10 ನಿಮಿಷ ಆಗಲಿ ಅಂತ ನನ್ನ ಮಗಳು ಮಾತಾಡಿಸ್ತಾ ಇದ್ಲು, ಅದಕ್ಕೆ ನಾನು ನಗ್ತಾ ಇದ್ದೆ. ಆಟಾಡ್ತಾ ಇದ್ದಲ್ಲ, ಸ್ವಲ್ಪ ಕೂತ್ಕೊಂಡು ನೋಡೋಣ ಅಂತ ಕೂತ್ಕೊಂಡೆ. ಇವಾಗ ಸ್ನಾನಕ್ಕೆ ಹೋಗೋಣ, 10 ನಿಮಿಷ ಆಯ್ತಲ್ಲ, ಅದಕ್ಕೆ ಸ್ನಾನಕ್ಕೆ ಹೋಗೋಣ ಅಂತ ಬಿಟ್ಟೆ. ಇವಾಗ ಸ್ನಾನ ಮಾಡ್ಕೊಂಡು ಬರ್ತೀನಿ. ಬಾಯ್. ಬಂದೆ. ಇವಾಗ ಸ್ನಾನ ಎಲ್ಲ ಆಯಿತು. ಸ್ನಾನ ಆದಮೇಲೆ ಶಾಂಪೂ ಹಾಕಾದ್ಮೇಲೆ ಮತ್ತೆ ಇವಾಗ ಸ್ನಾನ ಆದಮೇಲೆ ಕಂಡೀಷ್ನರ್ ಹಚ್ಚಬೇಕು. ಅದರಿಂದ ಇವಾಗ ತೇವ ಒರೆಸ್ಕೊತಾ ಇದ್ದೀನಿ. ಎಲ್ಲ ಆಯಿತು. ಅದರಿಂದ ನೆಕ್ಸ್ಟು
ವಿಭೂತಿ ಹಚ್ಚೋಣ ಅಂದ್ಬಿಟ್ಟು ದೇವ್ರ ಮನೆ ಹತ್ರ ಬಂದೆ. ವಿತ್ತು ಹಚ್ಕೋತಾ ಇದ್ದೆ. ವಿತ್ತು ಹಚ್ಚಾಯಿತು. ಕುಂಕುಮ ಹಾಕೊಳ್ಳೋಣ ಅಂದ್ಬಿಡ್ತಾ ಇದ್ದೆ, ಸಿಕ್ತು. ಕುಂಕುಮ ಹಚ್ಕೊಂಡು ನೆಕ್ಸ್ಟು ಅರಿಶಿನ ಹಚ್ಚೋಣ ಅಂದ್ಬಿಟ್ಟು ಎತ್ಕೋತಿದ್ದೆ. ಹಚ್ಚಾಯಿತು. ನಾನು ಬರೋ ಅಷ್ಟರಲ್ಲೇ ಸ್ನಾನ ಮಾಡಿಕೊಂಡು ನಮ್ಮ ಮಮ್ಮಿ ದೇವ್ರ ಮನೆಯೆಲ್ಲ ರೆಡಿ ಮಾಡಿದರು. ಅಲ್ಲಿಂದ ಸ್ವಲ್ಪ ಪೂಜೆ ಮಾಡೋಣ ಅಂತ ಹೇಳಿ ಬಂದೆ. ಇವಾಗ ಪೂಜೆ ಎಲ್ಲ ಆಗಿದೆ, ನೋಡ್ಬೋದು ನೀವೇ. ಮಮ್ಮಿ ಡೆಕೋರೇಷನ್ ಮಾಡಿದ್ದಾರೆ ದೇವ್ರ ಮನೆನ ಈ ರೀತಿ. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ದೇವ್ರು ನೋಡೋಕ್ಕೆ ಒಂದು ಚಂದ. ಮಮ್ಮಿ ರಾಘವೇಂದ್ರ ಸ್ವಾಮಿ ಭಕ್ತರು, ಅದರಿಂದ ರಾಘವೇಂದ್ರ ಸ್ವಾಮಿ ಫೋಟೋನೇ ಜಾಸ್ತಿ ಇಟ್ಕೊಂಡಿದ್ದಾರೆ. ಎಲ್ಲ ಆಯಿತು. ಈಚೆ ಬಂದು ಕೂತ್ಕೊಂಡೆ. ಇಲ್ಲಿ ನಾನು ಬರೋ ಅಷ್ಟರಲ್ಲಿ ಮಳೆ ಬಂದು ವೆದರು ತುಂಬ ಕೂಲಾಗಿತ್ತು. ಅದರಿಂದ ಸ್ವಲ್ಪ ಗಾಳಿ ತಗೊಳ್ಳೋಣ, ತಂಪಾಗಿದೆ ಅಲ್ವಾ ಅಂದ್ಬಿಟ್ಟು ಕೂತ್ಕೊಂಡೆ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.